ಸ್ಯಾಂಡಲ್ವುಡ್ನ ನಿರ್ದೇಶಕ ಭರತ್ ಹತ್ಯೆಗೆ ಯತ್ನಿಸಿದಂತಹ ಒಬ್ಬ ಆಕ್ಟರ್ ರಾಮ್ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ನಿರ್ದೇಶಕ ಭರತ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದ, ಕೊಲೆಗೆ ಯತ್ನಿಸಿದ್ದ ಅನ್ನುವ ಆರೋಪದ ಮೇಲೆ ಈಗ ಅರೆಸ್ಟ್ ಮಾಡಿದ್ದಾರೆ. ಬೆದರಿಕೆ ಹಾಕಿ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಿದಂತಹ ಆರೋಪ ಈ ನಟನ ಮೇಲಿದೆ. ಬೆಂಗಳೂರಿನಲ್ಲಿ ತನ್ನ ಲೈಸೆನ್ಸ್ ಗನ್ ತೋರಿಸಿ ನಟ ಬೆದರಿಕೆ ಹಾಕಿದನಂತೆ. ಜೊತೆಗೆ ಒಂದು ಸುತ್ತು ಗುಂಡು ಹಾರಿಸಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಈತನ ಮೇಲೆ ಆರೋಪ ಇದೆ. ಈತ ತಾಂಡವ ಅನ್ನುವಂತಹ ಸಿನಿಮಾದ ನಟ. ಮುಗಿಲ್ಪೇಟೆ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಂತಹ ಭರತ್, ಭರತ್ ಹತ್ಯೆಗೆ ಈ ರಾಮ್ ಯತ್ನಿಸಿದ್ದ ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಇದೆ. ಚಂದ್ರ ಲೇಔಟ್ ಸ್ಟೇಷನ್ನಲ್ಲಿ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿತ್ತು. ಈತನನ್ನ ಬಂಧಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಏನಕ್ಕೋಸ್ಕರ ಆದಂತಹ ಒಂದು ಗಲಾಟೆ ಇದು? ಈತ ಗುಂಡು ಹಾರಿಸಿದ್ನ, ಜೊತೆ ಕೊಲೆಗೆ ಯತ್ನ ಮಾಡಿರುವಂಥದ್ದು ಏನು ಮಾಹಿತಿ ಇದೆ? ಎಕ್ಸಾಕ್ಟ್ ಏನು ಡೀಟೇಲ್ ಸಿಗ್ತಾ ಇದೆ ಈಗ? ರೆಹಮಾನ್, ಹಾಸನ ಮೂಲದ ತಾಂಡವೇಶ್ವರ ಅಲಿಯಾಸ್ ತಾಂಡವ ಅಂತೇಳಿ ನಟ ಏನಿದ್ದಾನೆ, ಈತ ಕನ್ನಡದ ಕೆಲವು ಸೀರಿಯಲ್ಗಳಲ್ಲಿ ಸಹಿತ ನಟನೆಯನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಇವರು ದೇವನಂಪ್ರಿಯ ಅಂತೇಳಿ ಒಂದು ಸಿನಿಮಾವನ್ನ ಭರತ್ ನಿರ್ದೇಶಕ ಏನಿದ್ದಾರೆ ಅವರ ಜೊತೆಗೆ ಸೇರ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂತಾರೆ. ಅದರಂತೆ ಸುಮಾರು ಸ್ಟಾರ್ಟಿಂಗ್ ಅಲ್ಲಿ ಈ ತಾಂಡವ ಏನಿದ್ದಾರೆ ಈತನೇ ಒಂದು 6 ಲಕ್ಷ ರೂಪಾಯಿನ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನಂತರದಲ್ಲಿ ಹಾಸನ ಮೂಲದ ಕುಮಾರಸ್ವಾಮಿ ಎಂಬ ಒಬ್ಬ ಪ್ರೊಡ್ಯೂಸರ್ ಕಡೆಯಿಂದ ಸುಮಾರು ಒಂದು 2 ಕೋಟಿಗೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಕಳೆದ 2 ವರ್ಷಗಳಿಂದ ಸಿನಿಮಾ ಶೂಟಿಂಗ್ ಹಂತದಲ್ಲೇ ಇರುತ್ತೆ, ಸರಿಯಾದ ರೀತಿಯಲ್ಲಿ ಮುಂದುವರೆದಿರೋದಿಲ್ಲ. ಮತ್ತೆ ಬೇರೆ ಬೇರೆ ವಿಚಾರಗಳಿಗೆ ಡೈರೆಕ್ಟರ್, ಪ್ರೊಡ್ಯೂಸರ್ ಮತ್ತೆ ನಟನ ನಡುವೆ 3 ಜನ ನಡುವೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿರ್ತವೆ. ಇದಕ್ಕೋಸ್ಕರ ಸಾಕಷ್ಟು ಸಲ ಮಾತಾಡ್ಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿ ಅಂತೇಳಿ ಕೇಳಿದ್ರು ಸಹಿತ ಇದೇ ರೀತಿಯಾದಂತಹ ಮಾತುಕತೆ, ಗಲಾಟೆಗಳು, ಜಗಳಗಳು, ವಾಗ್ವಾದಗಳು ನಡ್ಕೊಂಡು ಬಂದಿರುತ್ತೆ. ಅದರಂತೆ ನಿನ್ನೆ ಸಂಜೆ ಈ ವಿಚಾರವಾಗಿ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ಮಾತುಕತೆ ಮಾಡ್ಕೊಳ್ಬೇಕಂತ ಹೇಳಿ ಪ್ರೊಡ್ಯೂಸರ್ ಕುಮಾರಸ್ವಾಮಿ ಜೊತೆಯನ್ನ ಸೇರ್ಕೊಂಡ ನಂತರದಲ್ಲಿ ಈತ ಬಂದು ನಿರ್ದೇಶಕನ ಚಂದ್ರ ಲೇಔಟ್ ನಲ್ಲಿ ಇರುವಂತಹ ಕಚೇರಿಗೆ ಬಂದು ಭೇಟಿಯನ್ನ ಮಾಡಿದ್ದಾರೆ. ಭೇಟಿಯನ್ನ ಮಾಡಿದಾಗ ಅಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆ ಆದಂತ ಸಂದರ್ಭದಲ್ಲಿ ಈತನ ಬಳಿ ಇದ್ದಂತ ಒಂದು ಲೈಸೆನ್ಸ್ಡ್ ಸಿಂಗಲ್ ಬ್ಯಾರಲ್ ಗನ್ ಅನ್ನ ತಂದು ಈ ಭರತ್ ಕಡೆಗೆ ಗುರಿ ಮಾಡಿಯೇ ಗುಂಡನ್ನ ಹಾರಿಸ್ತಾರೆ. ಆದ್ರೆ ಭರತ್ ತಪ್ಪಿಸಿಕೊಂಡ ಪರಿಣಾಮವಾಗಿ ಗುಂಡು ಒಂದು ಸೀಲಿಂಗಿಗೆ, ಅಂದ್ರೆ RCCಯ ಸೀಲಿಂಗಿಗೆ ತಗುಲಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಭರತ್ ನೀಡಿದ ಒಂದು ದೂರಿನ ಅನ್ವಯವಾಗಿ ಈಗಾಗಲೇ ವೆಪನ್ ಅನ್ನ ಸೀಸ್ ಮಾಡ್ಕೊಂಡಿರುವಂತಹ ಚಂದ್ರಲೇಔಟ್ ಪೊಲೀಸರು ವೆಪನ್ ಅನ್ನ ಸೀಸ್ ಮಾಡಿ ಆ ಒಂದು ಬ್ಯಾಲೆಟ್ಸ್ ಗಳೇನಿದೆ ಅದನ್ನ FSL ಗೆ ಕಳಿಸಿದ್ದಾರೆ. ಮತ್ತೆ ಆರೋಪಿತ ತಾಂಡವೇಶ್ವರ ಅಲಿಯಾಸ್ ತಾಂಡವ ಏನಿದ್ದಾನೆ ಈತನನ್ನ ಸಹಿತ ಬಂಧನವನ್ನ ಮಾಡಿದ್ದಾರೆ. ಕೊಲೆ ಯತ್ನ ಮತ್ತೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಲಾಗ್ತಿದೆ. ಇನ್ನ ನ್ಯಾಯಾಧೀಶರ ಮುಂದೆ ಹಾಜರನ್ನ ಪಡಿಸಿ ಆತನನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಒಂದು ಫೈನಾನ್ಷಿಯಲ್ ವ್ಯವಹಾರದಲ್ಲಿ ಶುರುವಾದಂತ ಸಣ್ಣ ಜಗಳ ಮುಂದುವರೆದ ಹಂತದಲ್ಲಿ ಇದ್ದಂತ ಲೈಸೆನ್ಸ್ಡ್ ವೆಪನ್ ಅನ್ನ ತಂದು ಫೈರ್ ಮಾಡಿ ಕೊಲೆ ಮಾಡುವ ಹಂತ ಒಂದು ಯತ್ನದಂತಹ ಘಟನೆ ನಡೆದಿರೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಗಳೇನಿದ್ದಾವೆ ಮತ್ತೆ ಆತ ಬಂದಿದ್ದೇನಿದೆ ಅದೆಲ್ಲ ಸಾಕ್ಷ್ಯ ಆಧಾರಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಜ್ವಲ್.